ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶುಕ್ರವಾರ 7ನೇ ವಾರ ಕಾಯಿ ಕಟ್ತಾ ಇದ್ವಿ ಅಂತ ಅಂದ್ಬಿಟ್ಟು ಚಾಮುಂಡೇಶ್ವರಿ ದೇವಿಗೆ ಹೊರಟ್ವಿ. ಗೌಡ್ಗೆಲೆ ಇರೋದು ನನ್ನ ಮಗಳು ನಮ್ಮ ಅತ್ತೆ ಪೂಜೆ ಮುಗಿಸ್ಕೊಂಡ್ರು. ಎಷ್ಟೇ ಪ್ಯಾಕಿಂಗ್ ಮಾಡಿದ್ರು ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಅನ್ನೋದು ಇದ್ದೇ ಇರುತ್ತಲ್ಲ. ಮಕ್ಕಳು ಇದ್ಮೇಲೆ ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ ಸ್ಪೆಷಲಿ 2-3 ದಿನ ಹೋಗ್ತಾ ಇದ್ದೀವಿ ಅಂತಂದರೆ ಎಷ್ಟು ತೊಗೊಂಡ್ರು ಏನಾದರೂ ಒಂದು ಮರ್ತೋಗ್ತಿರ್ತೀವಿ. ಸೊ ನನ್ನ ಹಸ್ಬೆಂಡು ಮಾತ್ರ ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಅಂತ ಅವರು ಪ್ಯಾಕ್ ಮಾಡ್ಕೊತಾಯಿದ್ರು. ಮೀನ್ವೈಲ್ ನಾನು ಒಂದು ಸ್ವಲ್ಪ ರೆಡಿ ಆಗೋಣ ಅಂತಂದ್ಬಿಟ್ಟು ರೆಡಿ ಆದೆ. ಅದಾದಮೇಲೆ ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡು ಸ್ವಲ್ಪ ಹೊತ್ತು ಆಟಾಡ್ತಾಯಿದ್ರು. ಅವಳನ್ನ ಆಟಾಡಿಸೋ ಗ್ಯಾಪಲ್ಲಿ ನಾನು ಇನ್ನೇನು ಮಂಡೇವರೆಗೂ ವಾಪಸ್ ಬರೋಲ್ಲ ಅಂತ ಅಂದ್ಬಿಟ್ಟು ಕಿಚನಲ್ಲಿ ಸ್ವಲ್ಪ ಏನೇನಿತ್ತು ಅದನ್ನು ಎಲ್ಲ ರೀಅರೇಂಜ್ ಮಾಡಿಕೊಂಡು, ಸ್ವಲ್ಪ ಪಾತ್ರೆ ಇತ್ತು ಅಂದ್ಬಿಟ್ಟು ಅದನ್ನು ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಎಲ್ಲನೂ ಇದು ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೆ. ಮೀನ್ವೈಲ್ ನನ್ನ ಹಸ್ಬೆಂಡು ದೇವ್ರ ಮನೆಗೆ ಹೋಗಿ ಕೈ ಮುಗಿದ್ಬಿಟ್ಟು ಬಾಕ್ಲು ಹಾಕ್ಕೊಂಡು ಬಂದರು. ನನ್ನ ಮಗಳು ನಾನು ದೇವ್ರ ಮನೆಗೆ ಹೋಗ್ತೀನಿ, ನಾನು ಕೈ ಮುಗಿತೀನಿ ಅಂತ ಅಂದ್ಬಿಟ್ಟು ನೋಡಿ ಹಿಂಗೆ ಆಟ ಆಡಿಸ್ತಾ ಇದ್ದಾಳೆ ಅಂತಂದ್ಬಿಟ್ಟು ಅವಳ ಕೈಯಲ್ಲಿ ಆಗುತ್ತೋ ಇಲ್ವೋ ಹೋಗಿ ಆ ಬಾಕ್ಲನ್ನ ಡೋರ್ನ ಎಳೆದು ಡೋರ್ ಲಾಕ್ನ ಓಪನ್ ಮಾಡಿ ನಾನು ತೆಗಿತೀನಿ ಅಂತ ಹೋಗ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು ಅವಳ ಚೇಷ್ಟೆ. ಇತ್ತೀಚೆಗಂತೂ ತುಂಬ ಆಗ್ಬಿಡ್ತಾ ಇದ್ದಾಳೆ ಅವಳು. ಇದು ಬಂದ್ಬಿಟ್ಟು ಅವಳು ಮುಡಿ ಕೊಡ್ತಾ ಮುಂಚೆ ಇದ್ದಿದ್ದ ವೀಡಿಯೋ ಕ್ಲಿಪ್ಪಿಂಗ್ಸು. ಇಲ್ಲಿ ಅವಳು ತುಂಟಾದ ನೋಡಿ ಎಲ್ಲರೂ ರೇಗಿಸ್ಕೊಂಡಿದ್ವಿ. ನೀವೇ ಕೇಳಿಸ್ಕೊಂಬೋದು ಬ್ಯಾಕ್ಗ್ರೌಂಡ್ ನಾಯ್ಸ್. ನನ್ನ ಒರಿಜಿನಲ್ ಕ್ಲಿಪ್ಪಿಂಗ್ ಹಂಗೆ ಇಟ್ಟಿದ್ದೀನಿ, ಅದಕ್ಕೋಸ್ಕರ ಎಲ್ಲ ಕೇಳಿಸ್ಕೊಂಡು. ಇದಾದಮೇಲೆ ನೋಡ್ತಾ ಇದ್ರಲ್ಲ 3 ಡೇಸ್ಗೆ ಎಷ್ಟು ಪ್ಯಾಕಿಂಗ್ ಮಾಡಿದ್ದೀವಿ. ಈ ಬ್ಯಾಗ್ನ ಒಂದೊಂದಾಗೆ ಕೆಳಗಡೆ ನಮ್ಮ ಹಸ್ಬೆಂಡ್ ಎತ್ಕೊಂಡು ಹೋಗ್ತಾಯಿದ್ರು. ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರೋದು ನೋಡಿಬಿಟ್ಟು ನಮ್ಮ ಹಸ್ಬೆಂಡ್ ಮಾತ್ರ ಬೂ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವಳು ನಾನು ಬೂ ಅಂತ ಅಂದ್ಬಿಟ್ಟು ಅವಳು ಹಿಂದಿಂದನೇ ಹೋಗ್ತಾ ಇದ್ದಾಳೆ. ನಾನು ಬೂ ಬರ್ತೀನಿ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹಿಂದೆನೇ ಅವಳು ಹಿಂದೆಗಡೆ ಹೋಗ್ತಾ ಇದ್ಲು. ಎಲ್ಲರೂ ರೇಗಿಸ್ತಾ ಇದ್ವಿ ಅದೇನೇ ಅವಳಿಗೆ. ಇಲ್ಲಿ ಆಯಿತು, ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಎಲ್ಲ ಟ್ರಾವೆಲ್ ಮಾಡೋದಕ್ಕೆ ಎಲ್ಲ ಅರೇಂಜ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಡಬೇಕಾದ್ರೆ ಅವಳನ್ನ ನಮ್ಮ ಪಕ್ಕದ ಮನೆಯವ್ರು ಎತ್ಕೊಂಡಿದ್ರು. ಏನು ಹೇಳ್ತಾಳೆ ನೀವೇ ಕೇಳಿಸ್ಕೊಳ್ಳಿ ಒಂಚೂರು ಇದರಲ್ಲಿ. ಅವಳಿಗೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತಂದರೆ ಫುಲ್ ಖುಷಿ, ಫುಲ್ ಹ್ಯಾಪಿ ಆಗೋಗ್ತಾಳೆ ಅವಳು. ಕಾರ್ ಹತ್ತುತ್ತಿದ್ದಂಗೆ ಅವಳ ಚೇಷ್ಟೆ ಎಲ್ಲ ಸ್ಟಾರ್ಟ್ ಆಯಿತು. ನಾವು ಹೊರಡಬೇಕಾದ್ರೆ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರು. ಅಲ್ಲಿಂದ ಪ್ರಸಾದ ತಂದುಕೊಟ್ಟಿದ್ರು. ಪ್ರಸಾದ ತಂದುಕೊಡೋದು ಲೇಟ್ ಆಗುತ್ತೆ, ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಅಲ್ಲೇ ತೊಗೊಂಡ್ವಿ. ಅಲ್ಲಿ ತೊಗೊಂಡು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಮಂಚಿಂಗ್ ಆಯಿತು. ಅಷ್ಟರಲ್ಲಿ ನಾವು ದೇವಸ್ಥಾನ ರೀಚ್ ಆದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. 7ನೇ ವಾರ ಕಾಯಿ ಕಟ್ಟಬೇಕಾಗ್ತಿದೆ ಅಂತ ಅಂದ್ಬಿಟ್ಟು ನಾನು ಕಾಯಿ ಕಟ್ತಲ್ಲ, ನನ್ನ ಹಸ್ಬೆಂಡ್ ಮಾತ್ರ ಕಾಯಿ ಕಟ್ತಾ ಇರೋದು. ಸೊ ಅವ್ರಿಗೆ ನಾನು ಹೆಲ್ಪ್ ಮಾಡ್ತಾಯಿದ್ದೆ ಒಂಚೂರು. ಅವ್ರಿಗೆ ಕಾಲು ಸ್ವಲ್ಪ ಪೇಯ್ನ್ ಇರೋ ಕಾರಣದಿಂದಾಗಿ ನಾನು ಜಸ್ಟ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು. ಬೀಯಿಂಗ್ ಹಾನೆಸ್ಟ್, ನಾವು 7 ವಾರ ಶುಕ್ರವಾರ ಬಂದಿರೋದ್ರಿಂದ ಈ ಶುಕ್ರವಾರ ತುಂಬ ಕಮ್ಮಿ ಜನ ಇದ್ದರು ಅಂತ ನಮ್ಗೆ ಅನಿಸ್ತು. ಯಾಕೆ ಅಂತ ಗೊತ್ತಿಲ್ಲ. ಪ್ರಾಬಬ್ಲಿ ರಥಸಪ್ತಮಿ ನೆಕ್ಸ್ಟ್ 2 ಡೇಸಲ್ಲಿ ಇರೋದ್ರಿಂದ ಜನ ಆವಾಗ ಬರ್ತಾರೆ ಅಂತ ನನಗನ್ನಿಸ್ತು. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗೆ ಇಲ್ಲಿ ಗೌಡ್ಗೆರೆಯಲ್ಲಿ ತಾಯ್ತ ಕಟ್ತಾರೆ ಅಂತ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ಆ ಕ್ಲಿಪ್ಪಿಂಗ್ ಒಂದು ತೊಗೊಂಡೆ. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ತಾಯ್ತ ಕಟ್ಸ್ಕೋಬೇಕು ಅಂತ ಇದ್ದರೆ ನೀವಲ್ಲಿ ಆರಾಮಾಗಿ ಹೋಗ್ಬೋದು. ಇಲ್ಲಿ ಒಂದು ಆ್ಯನಿಮಲ್ ಹಿಸ್ಟಾರಿಕ್ ವ್ಯೂ ಥರನೂ ಇದೆ. ಇನ್ ಕೇಸ್ ನೀವು ಹೋದರೆ ಅಲ್ಲಿ ವಿಸಿಟ್ ಮಾಡ್ಬೋದು. ಅಲ್ಲಿಂದ ಬಂದ್ವಿ. ಪಿಳ್ಳೆ ತೆಗ್ದಿರೋದು ಎಲ್ಲನೂ ಇಲ್ಲಿದೆ. ಆಮೇಲೆ ನನಗೆ ಬಸಪ್ಪನವರ ಕೊಠಡಿ ಕೂಡ ಇತ್ತು. ಬಟ್ ನಮಗೆ ಟೈಮ್ ಲೇಟ್ ಆಗ್ತಾಯಿದೆ ಅಂದ್ಬಿಟ್ಟು ನಾವು ಹೋಗೋಕ್ಕೆ ಹೋಗಲಿಲ್ಲ. ಇಲ್ಲಿ ಬಂದುಬಿಟ್ಟು ಬಸಪ್ಪನವ್ರು ಇವ್ರದ್ದಿದೆಯಲ್ಲ, ಇಲ್ಲಿ ಮಾತ್ರ ನಾವೊಂದು ಸುತ್ತು ಹಾಕಿದ್ವಿ. ಇಲ್ಲಿ ಯೂಶ್ವಲಿ ಸುತ್ತು ಹಾಕಬೇಕಾದ್ರೆ ಒಂದೊಳ್ಳೆ ಪ್ಲೆಸೆಂಟ್ ವೈಬ್ ಬರ್ತಾ ಇರುತ್ತೆ ನಮಗೆ. 7ನೇ ವಾರ ನಮ್ಮ ಹಸ್ಬೆಂಡು ಅಂದ್ಕೊಂಡಿದ್ರು ಏನಾದರೂ ಅನ್ನದಾನ ಕೊಡ್ತೀವಿ ಅಂತ. ಯಾರು ಕೊಟ್ಟಿದ್ದು ನಿನಗೆ ಕೊಟ್ಟಿದ್ದಾರೆ ಅಂತ ನಾನು ಮುಂದೆ ಇದೇ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಮುಂದೆ ನೋಡಿ ಹಾಗೆ. ಆಮೇಲೆ ಎಲ್ರಿಗೂ ಹೊಟ್ಟೆ ಅಷ್ಟಿತ್ತು. ಸೊ ಅನ್ನ ಸಂತರ್ಪಣೆ ನಿತ್ಯವಾಗಿರುತ್ತೆ ಅಂದ್ಬಿಟ್ಟು ನಾವು ಅಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಹೋದ್ವಿ. ಇಲ್ಲೊಂದು ಗ್ಲಿಮ್ಸ್ ಸಿಕ್ತು ನನಗೆ, ಕುಕ್ಕಿಂಗ್ ಇದ್ರಲ್ಲಿ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಜನ ಇದ್ದರು ಇಲ್ಲಿ, ಕ್ರೌಡು. ಬಟ್ ವೆಯ್ಟ್ ಮಾಡಿ ಸ್ವಲ್ಪ ನಾವು ಒಳಗಡೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಫಸ್ಟು ಸ್ವೀಟಿಂದ ಸ್ಟಾರ್ಟ್ ಮಾಡಿದ್ರು. ಪಾಯಸ ಮತ್ತು ಬೂಂದಿ ಹಾಕಿದರು.
ನನ್ನ ಮಗಳು ತಿನ್ನೋಕ್ಕೆ ಬಿಡ್ತಾ ಇರಲಿಲ್ಲ. ಹಿಂಗೋ ಹಂಗೋ ಕಷ್ಟಪಟ್ಕೊಂಡು ನಾವಲ್ಲಿ ಊಟ ಮುಗಿಸ್ಕೊಂಡು, ಈ ಪರ್ಕ್ ಕಾಣಿಸ್ತಾ ಇದೆಯಲ್ಲ, ಈ ಪರ್ಕು ಯಾವುದೋ ಒಂದು ಮಗು ಹತ್ರ ಕಿತ್ಕೊಂಡಿಯಾಳೆ ಅಂದರೆ ಅವ್ರು ಇಟ್ಕೊಂಡಿದ್ದಂತೆ. ನನಗೂ ಬೇಕು, ನನ್ನು ಅಂತ ಅಂದದ್ದು ನೋಡೋಕ್ಕಾಗ್ದಿರ ಅವ್ರ ಸಿಸ್ಟರ್ ಹೋಗಿ ಪಾಪ ಹೊಸದು ಈಸ್ಕೊಂಡು ಬೋಬೋ ತರೋದ ನಾವು ನಮ್ಮ ಮನೆಗೆ ಒಂದೇಳು ಪಪ್ಪಗೆ ಹೇಳೋಣ ತರೋಕ್ಕೆ. ನೀನು ಸಾಕ್ತೀಯ ಬೋಬೋನಾ? ಸೊ ತುಂಬ ಅಂಗಡಿ ಎಲ್ಲ ಓಪನ್ ಆಗಿದೆ ಅಲ್ಲಿ. ಇಲ್ಲೇ ನೆನೆಸ್ಕೊಂಡು ಅವ್ಳಿಗೆ ಊಟ ಆಗಿರಲಿಲ್ಲ ಅಂದ್ಬಿಟ್ಟು ನಾವು ಊಟ ಮಾಡಿಸ್ಬಿಟ್ಟು ನೆಕ್ಸ್ಟ್ ನಾವು ಅಲ್ಲಿಂದ ತುಮಕೂರಿಗೆ ಹೊರಟ್ವಿ. ನಮ್ಮ ಆಂಟಿ ಮನೆಗೆ ಬಂದ್ವಿ ನಾವು ಫೈನಲಿ ಇಲ್ಲಿಗೆ. ಒಂದು ಮಾತುಕತೆ ಮುಗಿಸ್ಕೊಂಡು ನೆಕ್ಸ್ಟ್ ಕ್ಲಿಮ್ಸಲ್ಲಿ ವಾಯ್ಸ್ ಹಾಕಿದ್ದೀವಿ. ಚೆನ್ನಾಗಿದೆ ಫನ್ನಿ ಕ್ಲಿಮ್ಸ್ಗಳು ನೋಡಿ, ಎಂಜಾಯ್ ಮಾಡ್ಕೊಂಡು. ಇನ್ನೂ ಯಾವ ಪೇಪರ್ ಇದ್ದಿದ್ದು ಇವತ್ತು? ಅದೇ ಯಾವ ಲ್ಯಾಂಗ್ವೇಜು? ನೀನು ಯಾಕೆ ಸ್ಕೂಲ್ಗೆ ಹೋಗಲಿಲ್ಲ ಇವತ್ತು? ಸ್ಕೂಲ್ಗೆ ಹೋಗಿಲ್ವಂತೆ. ಹೋಮ್ವರ್ಕ್ ಏನೂ ಇಲ್ಲ ಅತ್ತೆ, ಸ್ಕೂಲ್ಗೆ ಹೋಗಿಲ್ಲ. ಹೋಮ್ವರ್ಕ್ ಎಲ್ಲಿಂದ ಕೊಡ್ತಾರೆ? ಓ, ನಾಳೆನೂ ರಜಾ ಆಗ್ತಾಳಂತೆ. ಪಾಪು ಪಾಪು ಪಾಪು, ಏನಮ್ಮ ಇದು? ಏನಿದು ಅಮ್ಮ? ಏನಿದು ಚರುಷ್ಯ? ಏನಿದು ಗೊತ್ತಿಲ್ಲ ಇದೇನಂತ. ಟೊಮೆಟೊ ಮಾಡ್ತಾರೆ ಆಲ್ಸೋ. ತುಮಕೂರು ಫುಡ್ ಸ್ಟ್ರೀಟ್ ಹೋಟ್ಲು ಎತ್ಕೊಂಡು ಹೋಗ್ಬೇಕಂತಿದ್ದು ಅಂತ ಅಂದ್ಬಿಟ್ಟು ಅದಕ್ಕೆ ಅಂತ ಬಜ್ಜಿ ಹೋಗ್ತೀರಾ ಹೋಟ್ಲಿಗೆ. ಅದು ಒಂಚೂರು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅವ್ರು ಇಲ್ಲಿಂದ ಹಾಕ್ಕೊಂಡು ಅಲ್ಲಿಗೆ ಎತ್ಕೊಂಡು ಹೋಗ್ತೀವಿ. ನಾವು ಇದನ್ನು ತಗೊಂಡು ಕೊಡೋ ಟೈಮಲ್ಲಿ ನಾವು ಬೇಡ ಬಂದ್ವಿ. ನೀವು ನೋಡ್ಬೋದು, ಇದು ಎಲ್ಲ ಫಸ್ಟ್ ಅಂಗಡಿಗೆ ಬಂದುಬಿಡಿ, ಎಲ್ಲೂ ತೊಗೊಂಡ್ಬಿಡಿ. ತುಂಬ ಅಂಗಡಿಗಳಿದೆ. ಹಬ್ಬೆ ಕೂಡ ಇಲ್ಲೇ ಹಾಕ್ಬಿಡೋರು ಇವತ್ತು. ಹಬ್ಬೆ ಕೂಡ ನಾನು ತೋರಿಸ್ತೀನಿ. ಎಲ್ಲಿ ನಿಮ್ಮ ಮಮ್ಮಿ? ರೆಕಾರ್ಡ್ ಮಾಡೋಣ. ಏನೇನಿದೆ ಹೋಟ್ಲಲ್ಲಿ ಮೇಡಮ್? ರೀಲ್ಸ್ ಮಾಡ್ತಾ ಇದ್ದೀರಾ? ಬಜ್ಜಿ ಇದೆ, ರೊಟ್ಟಿ ಇದೆ, ಇಡ್ಲಿ ಇದೆ. ಶ್ರೀ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ 6ನೇ ಶಾಪ್. ಏನು 9 ಲಕ್ಷ ಇನ್ವೆಸ್ಟ್ಮೆಂಟು ಅಬ್ಬೆ ಒಳಗೆ? ಎಕ್ವಿಪ್ಮೆಂಟ್ಸ್ಗಾ ಅವರು? ಚೆನ್ನಾಗಿದೆ ಬಿಡಿ. ಇಷ್ಟ ಆಯ್ತಾ? ಖಾರ ಚಟ್ನಿ ಸ್ವಲ್ಪ ಹುಷಾರು.